ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಂಧ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟು, ನಮ್ಮ ವಿಡಿಯೋಸ್ ನೋಡ್ತಾ ಇರೋರು ಹಾಗೆ ನೋಡ್ತಾ ಇದ್ದಾರೆ, 70% ಜನ ಹಾಗೆ ನೋಡ್ತಾ ಇದ್ದಾರೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದು ನನ್ನ ರಿಕ್ವೆಸ್ಟು. ಇಲ್ಲಿ ವೆಯ್ಟ್ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದಾಗ 71 kg 900 ಗ್ರಾಮ್ ಸಮಥಿಂಗ್ ಇದ್ದೆ. ಇವಾಗ 69 kg 900 ಗ್ರಾಮ್ಸ್ ಇದ್ದೀನಿ. ಅಂದರೆ ಹತ್ರ ಆಲ್ಮೋಸ್ಟ್ 2 kgsವರೆಗೂ ಕಡಿಮೆ ಆಗಿದ್ದೀನಿ. ಇಲ್ಲಿ ಬೆಳಗ್ಗೆನೇ ಎದ್ಬಿಟ್ಟು ಬಿಸಿನೀರನ್ನ ಕುಡಿದ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಒಂದು ರೊಟ್ಟಿನ ತೊಗೊಂಡಿದ್ದೀನಿ. ಇದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಕೂಡ ತಗೋಬಹುದು. ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಒಂದು ರೊಟ್ಟಿ, ಒಂದು ಮೊಟ್ಟೆ, ಹಾಗೆ ಸ್ವಲ್ಪ ಟೊಮಾಟೊ ಚಟ್ನಿನ ತಗೋತಾ ಇದ್ದೀನಿ. ರಾಗಿ ರೊಟ್ಟಿನ ತಗೊಂಡ್ರೆ ತುಂಬಾ ಒಳ್ಳೆಯದು. ಮಲ್ಟಿಗ್ರೇನ್ ಚಪಾತಿ ಕೂಡ ತಗೋಬಹುದು, ಫುಲ್ಕ ತಗೋಬಹುದು, ಯಾವುದಾದ್ರೂ ತಗೋಬಹುದು. ಮನೇಲಿ ಯಾವ್ದು ಮಾಡಿರ್ತೀರ ಅದನ್ನೇ ತಿನ್ನಬಹುದು. ಆದರೆ ಜಾಸ್ತಿ ಕ್ವಾಂಟಿಟಿಲಿ ತಗೊಳ್ದಲೆ ಒಂದು ರೊಟ್ಟಿ ಆದರೆ ಒಂದು, ಚಪಾತಿ ಆದರೆ 2, ಈ ಥರ ಕಡಿಮೆ ಕ್ವಾಂಟಿಟಿಲಿ ತಗೋಬೇಕು. ಎಗ್ ತಗೊಂಡ್ರೆ 2 ಕೂಡ ತಗೋಬಹುದು. ನಾನಿಲ್ಲಿ ನನ್ನ ಬ್ರೇಕ್ಫಾಸ್ಟ್ನ 10 ಗಂಟೆ 10:30 ಆಗಿತ್ತು, ಅಷ್ಟರಲ್ಲಿ ಫಿನಿಷ್ ಮಾಡಿ ಲಂಚ್ ಅವರ್ ಒಳಗಡೆ ಏನಾದರೂ ಹಸಿವು ಅನಿಸಿದ್ರೆ ಒಂದು ಫ್ರೂಟ್ನ ತಗೋಬಹುದು ಅಥವಾ ಡ್ರೈ ಫ್ರೂಟ್ ತಗೋಬೋದು. ಈ ಮಧ್ಯ ಕಡಿಮೆ ಅಂದರೂ 2 ಲೀಟ್ರ್ ನೀರಂತೂ ಕುಡಿಲೇಬೇಕು. ನಾವು ವೆಯ್ಟ್ ರೆಡ್ಯೂಸ್ ಮಾಡಬೇಕಾದ್ರೆ ನೀರು ಜಾಸ್ತಿ ತಗೋಬೇಕು. ಅದು ವಾಮ್ ವಾಟರ್ ಆಗಿದ್ರಾದರೂ ಆಗಬಹುದು, ಇಲ್ಲ ತಣ್ಣೀರಾದರೂ ತಗೋಬಹುದು. ಕಂಪಲ್ಸರಿ 2 ರಿಂದ 3 ಲೀಟ್ರು ನೀರಂತೂ ಕುಡಿಲೇಬೇಕು. ಆವಾಗ ಹಸಿವು ಕೂಡ ಅನಿಸಲ್ಲ, ಸ್ವಲ್ಪ ಕಡಿಮೆ ಅನಿಸುತ್ತೆ. ಇವಾಗ ಮಧ್ಯಾಹ್ನ ಲಂಚ್ ಮಾಡ್ತಾಯಿದ್ದೀನಿ. ಲಂಚ್ಗೆ ದಾಲ್ ತೊಗೊಂಡಿದ್ದೀನಿ. ಸೊಪ್ಪನ್ನ ಹಾಕ್ಬಿಟ್ಟು, ಬೇಳೆನ ಹಾಕ್ಬಿಟ್ಟು ದಾಲ್ ಮಾಡ್ಕೊಂಡಿದ್ದೆ, ಅಂದರೆ ಪಪ್ಪು ಅಂತ ಹೇಳ್ತಾರೆ. ಅದು 1 ಕಪ್ಪು, 2 ಮಲ್ಟಿಗ್ರೇನ್ ಚಪಾತಿ, ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ರೆಡ್ ರೈಸ್ನ ತೊಗೊಂಡಿದ್ದೀನಿ. ನನ್ನ ಲಂಚ್ನ ಫಿನಿಷ್ ಮಾಡಿಬಿಟ್ಟು ಈವ್ನಿಂಗ್ 5 o'clock ಸ್ನ್ಯಾಕ್ಸ್ ಟೈಮು. ಆವಾಗ ನಾನು ಗ್ರೀನ್ ಟೀನ ತೊಗೋತಾ ಇದ್ದೀನಿ. ಗ್ರೀನ್ ಟೀನಾದರೂ ತೊಗೋಬಹುದು ಅಥವಾ ಡಿಟಾಕ್ಸ್ ಟೀ ಯಾವುದಾದ್ರೂ ತೊಗೋಬಹುದು. ನಾನಿಲ್ಲಿ ಗ್ರೀನ್ ಟೀನ ತೊಗೋತಾ ಇದ್ದೀನಿ. ಟೀ ಕುಡಿದು ಸ್ನ್ಯಾಕ್ಸ್ ಏನಾದರೂ ತಿಂದಾದ್ಮೇಲೆ ಅರ್ಲಿ ಡಿನ್ನರ್ನ ಮುಗಿಸ್ಕೊಂಡ್ಬಿಡ್ಬೇಕು. ನಾವು ಒಂದು 5:30 6 ಗಂಟೆ ಲೇಟ್ ಅಂದರೆ 6:30 ಅಷ್ಟರಲ್ಲಿ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಏನೂ ತಿನ್ನೋಕ್ಕೆ ಹೋಗಬಾರ್ದು. ಆವಾಗಲೇ ಕರೆಕ್ಟಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗು ವರ್ಕ್ ಮಾಡೋದು. ಇಲ್ಲಿ ನಾನು ನೈಟು ವಾಕ್ ಮಾಡ್ತಾಯಿದ್ದೀನಿ. ಒಂದು 9:30 10 ಗಂಟೆ ಆಗಿತ್ತು. ಆವಾಗ ಶಾಪಿಂದ ಮನೆಗೆ ಬಂದು ವಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಳಿ ಅಲ್ವಾ, ಇವಾಗ ಡಿಸೆಂಬರ್ ಟೈಮಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಕೆಳಗಡೆ ಹೋಗಲಿಲ್ಲ. ಮನೆ ಮುಂದಾಗಡೆ ಕಾರಿಡಾರ್ನಲ್ಲಿ ವಾಕ್ ಮಾಡ್ತಾಯಿದ್ದೀನಿ. ಒಂದು 500 ಸ್ಟೆಪ್ಸ್ ಆದರೂ ನಾವು ವಾಕ್ ಮಾಡಲೇಬೇಕು. ನನ್ನ ಜೊತೆ ನಮ್ಮ ಪಾಪನೂ ವಾಕ್ ಮಾಡ್ತಾಯಿದ್ದಾನೆ. ನಾನು ವಾಕ್ ಮಾಡ್ತಾಯಿದ್ರೆ ಅವ್ನು ಸೈಕಲಲ್ಲಿ ಬರ್ತಾಯಿದ್ದಾನೆ. ವಾಕಿಂಗು ಬೆಳಗ್ಗೆನಾದರೂ ಮಾಡಬಹುದು, ಈವ್ನಿಂಗ್ ಆದರೂ ಮಾಡಬಹುದು, ಅಥವಾ ನೈಟು ಮಲ್ಕೊಳ್ಳೋಕೆ ಮುಂಚೆನಾದರೂ ಮಾಡಬಹುದು. ನನಗೆ ಇವಾಗ ಬೆಳಗ್ಗೆ ಈವ್ನಿಂಗು ಟೈಮ್ ಸಿಗಲಿಲ್ಲ, ಹಾಗಾಗಿ ನೈಟ್ ವಾಕ್ ಮಾಡ್ತಾಯಿದ್ದೀನಿ. ದಿನದಲ್ಲಿ ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ, ಯೋಗ ಆಗಲಿ, ಯಾವುದಾದ್ರೂ ಒಂದನ್ನು ಕಂಪಲ್ಸರಿ ಮಾಡಲೇಬೇಕು. ನಾನಿಲ್ಲಿ ವಾಕ್ ಮಾಡ್ತಾಯಿದ್ದೀನಿ.
ವಾಕಿಂಗ್ನ ಮುಗಿಸ್ಕೊಂಡು ಮಲಗೋಕ್ಕಿಂತ ಮುಂಚೆ ಒಂದು ಗ್ಲಾಸು ಹಾಟ್ ವಾಟ್ರನ್ನ ತೊಗೊಂಡು ಮಲಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.